ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಲಾ ಪೇಪರ್ನ ನೋಡುವ. ಅದಕ್ಕೂ ಮೊದಲು ಹಿಂದಿನ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು, ಅಡ್ವಾನ್ಸ್ ಅಕೌಂಟಿಂಗ್ಗೆ ಯಾವ ಫ್ಯಾಕಲ್ಟಿನ ರೆಫರ್ ಮಾಡಿದ್ರಿ ಅಂತ. ಸೊ ನಾನು ಯೂಟ್ಯೂಬಲ್ಲಿ ನೋಡಿದ್ದು ವಿಡಿಯೋ ಫಸ್ಟ್ ಬಂದು ಪರಾಗ್ ಗುಪ್ತಾ ಅವ್ರದ್ದು ಪ್ಲೇ ಲಿಸ್ಟ್ ಇದೆ, ಫುಲ್ಲು ಮಾಡಿದ್ದಾರೆ, ಅವರು ಚೆನ್ನಾಗಿ ಮಾಡಿದ್ದಾರೆ. ದೆನ್ ಅದಾದಮೇಲೆ ಫೈನಲ್ ರಿವಿಷನ್ಗೆ ಅಂತ ನಿತಿನ್ ಗೋಯಲ್ ಅವ್ರದ್ದು ಮ್ಯಾರಥಾನ್ ಇತ್ತು 3 ವಿಡಿಯೋ, ಅದನ್ನ ನೋಡಿದೆ. ಫೌಂಡೇಶನ್ಲಿ ನಾನು ಲಾ ಪೇಪರ್ಗೆ ಫುಲ್ ICA ಮೆಟೀರಿಯಲ್ನೇ ರೆಫರ್ ಮಾಡಿದೆ. ಅದನ್ನೇ ಇಲ್ಲೂ ಕೂಡ ಇಂಟರ್ವ್ಯೂ ಫಾಲೋ ಮಾಡೋಣ ಅಂತ ಫುಲ್ ICA ಮೆಟೀರಿಯಲ್ನ ಒಂದ್ಸಲ ಓದಿದೆ. ಅದಾದಮೇಲೆ ನನಗೆ ರಿಯಲೈಸ್ ಆಯಿತು, ನಮಗೆ ಇರೋದೇ ಅಡ್ವಾನ್ಸ್ ಅಕೌಂಟಿಂಗ್ ಆದಮೇಲೆ ಲಾ ಪೇಪರ್ಗೂ ಇನ್ ಬಿಟ್ವೀನ್ 1.5 ಡೇಸಲ್ಲಿ ಎಕ್ಸಾಮ್ ಆದಮೇಲೆ ಆ 1.5 ಡೇಸಲ್ಲಿ 3 ಮಾಡ್ಯೂಲ್ ಇದೆ. ಎಲ್ಲನೂ ಕೂಡ ತಿರುವಾಗ್ತೀನಿ ಅಂದರೆ ಸಕ್ಕ ಟೈಮ್ ಹಿಡಿತದೆ ಅಂತ ಗೊತ್ತಾಯಿತು. ಅದಕ್ಕೆ ಅಂತಲೇ ನಾನು ಸೀನಿಯರ್ನೆಲ್ಲ ಕೇಳೋಕ್ಕೆ ಶುರು ಮಾಡಿದೆ, ಯಾವುದನ್ನು ರೆಫರ್ ಮಾಡಿದ್ರು ಅವರು ಅಂತ. ಅವಾಗ ನನ್ನ ಫ್ರೆಂಡ್ ಕೂಡ ಹೇಳಿದರು, ಶುಭಮ್ ಶೆಂಗಲ್ ಅವ್ರದ್ದು ಒಂದು ಸಮ್ಮರಿ ಇದು PDF ಇತ್ತು, ಅದನ್ನು ರೆಫರ್ ಮಾಡಿದ್ರು. ಅದಾದಮೇಲೆ ನಾನು ನನ್ನ ಫ್ರೆಂಡು ಏನು ಮಾಡ್ದು ಅಂದರೆ ಟೆಲಿಗ್ರಾಮಲ್ಲಿ ಹುಡುಕ್ತು, ಅದು ಡೌನ್ಲೋಡ್ ಮಾಡ್ದು, ಮತ್ತು ನನ್ನ ಫ್ರೆಂಡ್ ಕೂಡ ಕಳಿಸಿದ್ರು. ಅದನ್ನೇ ನಾನು ಜೆರಾಕ್ಸ್ ಮಾಡ್ಕೊಂಡೆ. ನೀವು ನೋಡ್ತಾ ಇರ್ಬೋದು, ಇದು ಶುಭಮ್ ಶೆಂಗಲ್ ಅವ್ರದ್ದು ಸಮ್ಮರಿ ನೋಟ್ಸು. ನಾನು ಸೆಪ್ರೇಟಾಗಿ ಒಂದೊಂದು ಚಾಪ್ಟರ್ಗೆ ಅಂತಲೇ ಬೇರೆ ಬೇರೆ ಥರ ಎಲ್ಲ ಜೆರಾಕ್ಸ್ ಮಾಡಿಸ್ದೆ. ನೀವು ನೋಡ್ಬೋದು ಎಲ್ಲೆಲ್ಲಿ ಏನೇನಾದ್ರು ಪಾಯಿಂಟ್ಸ್ಗಳಿದ್ರೆ ಅಲ್ಲಲ್ಲೇ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಬರ್ಕೊಂಡು ಈ ಥರ ಮಾಡ್ಕೊಂಡೆ. ಯಾಕೆ ಅಂದರೆ ನಾನು ಒಂದೊಂದು ಚಾಪ್ಟರ್ನ ಸೆಪ್ರೇಟಾಗಿ ಡಿವೈಡ್ ಮಾಡಿದೆ. ಅಂದರೆ ನೋಡಿ, ನಮಗೆ ಇಷ್ಟೂ ಕೂಡ ಒಂದೇ ಇದ್ದರೆ ಸಖತ್ ಪ್ರೆಷರ್ ಆಗೋಗುತ್ತೆ, ಇಷ್ಟೊಂದು ಓದಬೇಕಲ್ಲ ಅಂತ. ಅದಕ್ಕೆ ನೋಡಿ, ಒಂದೊಂದು ಚಾಪ್ಟರ್ನು ಸಪ್ರೇಟಾಗಿ ಡಿವೈಡ್ ಮಾಡೋದ್ರಿಂದ ಇಷ್ಟೇ ಅಲ್ವಾ, ಒಂದು ದಿನದಲ್ಲಿ ಓಕೆ ಒಂದು ಚಾಪ್ಟರ್ ಇದನ್ನು ಮುಗಿಸ್ಕೊಡ್ಬೇಕು, ಈ ಥರ ಪ್ಲ್ಯಾನ್ ಮಾಡಿಕೊಂಡೆ. ಆವಾಗ ನನಗೆ ಸ್ವಲ್ಪ ನನಗೆ ಹಗುರ ಅಂತ ಅನ್ನಿಸ್ತಾ ಇತ್ತು. ಅದಾದಮೇಲೆ ಸ್ವಲ್ಪ ನನಗೆ ಈಸಿ ಅಂತ ಅನ್ನಿಸ್ತು, ಯಾಕಂದರೆ ನನಗೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಅಂದರೆ ತುಂಬ ಇಷ್ಟ, ಆದರೆ ಸ್ವಲ್ಪ ಥಿಯರಿ ಅಂದರೆ ಕಷ್ಟ. ಇವಾಗ ಬನ್ನಿ RTA ಪೇಪರ್ನ ನೋಡ್ಕೊಂಬರೋಣ. ನೀವು ನೋಡ್ತಾ ಇರ್ಬೋದು, 100 ಮಾರ್ಕ್ಸಲ್ಲಿ 70 ಮಾರ್ಕ್ಸು ಡಿಸ್ಕ್ರಿಪ್ಷನ್ ಇರುತ್ತೆ, 30 ಮಾರ್ಕ್ಸು MCQ ಇರುತ್ತೆ. ನನಗೆ MCQಲಿ 30 ಬಂತು. 70ನಲ್ಲಿ ಡಿಸ್ಕ್ರಿಪ್ಷನ್ ಪೇಪರ್ಲಿ 32.5 ಬಂದಿದೆ, ಮತ್ತು 2.5 ಎಕ್ಸ್ಟ್ರಾ ಗ್ರೇಸ್ ಮಾರ್ಕ್ಸ್ ಬಂದಿದೆ. ಟೋಟಲ್ 65 ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀನಿ ಇದರಲ್ಲಿ. ನೀವು ನೋಡ್ತಾ ಇರ್ಬೋದು, ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದೆ, ಕ್ವಶನ್ ನಂಬರ್ನ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಬೇಕು ಅಂತ. ಅದಾದಮೇಲೆ ಥಿಯರಿ ಸಬ್ಜೆಕ್ಟಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಯಾವ್ದು ತುಂಬ ಸ್ಪೆಸಿಫಿಕ್ ಪಾಯಿಂಟ್ ಇರುತ್ತೋ ಅದನ್ನು ಬಾಕ್ಸಲ್ಲೋ ಅಥವಾ ಅಂಡರ್ಲೈನ್ಗಿಂತ ಬಾಕ್ಸ್ ಹಾಕ್ಬಿಡಿ. ಅವಾಗ ಎಕ್ಸಾಮಿನರ್ಗೆ ತುಂಬ ಗೊತ್ತಾಗುತ್ತೆ ಯಾವುದು ಓಕೆ ಇದೇ ಸ್ಪೆಸಿಫಿಕ್ ಆನ್ಸರ್ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಪ್ರತಿಯೊಂದು ಕ್ವಶನ್ಗೂ ಕೂಡ ಸೆಪ್ರೇಟಾಗಿ ಮಾರ್ಕ್ಸ್, ಸ್ಟೆಪ್ ವೈಸ್ ಮಾರ್ಕ್ಸ್ನ ಅಲಾಟ್ ಮಾಡಿರ್ತಾರೆ. ಸಪೋಸ್ ಇವಾಗ ಒಂದು ಕ್ವಶನ್ 5 ಮಾರ್ಕ್ಸ್ ಅಂತ ಇದ್ದರೆ, ಪ್ರಾವಿಷನ್ಗೆ 3 ಮಾರ್ಕ್ಸು, ಫ್ಯಾಕ್ಟ್ ಏನು ಬರೀತಿರೋ ಅದಕ್ಕೆ 1 ಮಾರ್ಕ್ಸು, ಅಥವಾ ಕನ್ಕ್ಲೂಷನ್ಗೆ 1 ಮಾರ್ಕ್ಸ್ ಅಂತ ಇರುತ್ತೆ. ಸೊ ಅದರಿಂದ ಪ್ರಾವಿಷನ್ ಏನು ನೀವು ಓದಿರ್ತೀರೋ ಅದನ್ನು ಕ್ಲೀನಾಗಿ ಬರೀರಿ. ನೀವು ನೋಡ್ಬೋದು, ನಾನು ಇಲ್ಲಿ ಅನ್ನೆಸೆಸರಿಗೆ ಏನೋ ಬರ್ದಿದ್ದೀನಿ, ಅದಕ್ಕೆ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ನೆಕ್ಸ್ಟ್ ಕ್ವಶನ್ನು 4A ಆಯಿತು. ನೆಕ್ಸ್ಟ್ ಕ್ವಶನ್ 4A ಆದಮೇಲೆ 4A ನೋಡಿ, 5 ಮಾರ್ಕ್ಸಲ್ಲಿ ನನಗೆ ಸಿಕ್ಕಿರೋದು 4 ಮಾರ್ಕ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಕರೆಕ್ಟಾಗಿ ಬರ್ದಿದ್ದೀನಿ. 4A ಸ್ಟೆಪ್ 2ಗೆ 3 ಮಾರ್ಕ್ಸು ಮತ್ತು ಸ್ಟೆಪ್ 1ಗೆ 1 ಮಾರ್ಕ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟು 4B ಯಾವುದು ಅಂದರೆ LLP, ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ದು. ಇದು ಆ್ಯಕ್ಚುಲಿ 5 ಮಾರ್ಕ್ಸ್ ಇದ್ದಿದ್ದು ಕ್ವಶನು, ಬಟ್ 3 ಮಾರ್ಕ್ಸ್ ಕೊಟ್ಟಿದ್ದಾರೆ. ಎಲ್ಲ ಬರ್ದಿದ್ದೀನಿ, ಹೆಂಗೆ ತೆಗೆದಿದ್ದಾರೆ ನನಗೂ ಗೊತ್ತಿಲ್ಲ. ನೆಕ್ಸ್ಟು 4C ಬಂದು 4 ಮಾರ್ಕ್ಸ್ ಕ್ವಶನು. ಇದು ಇಂಟರ್ಪ್ರಿಟೇಷನ್ ಆಫ್ ಸ್ಟ್ಯಾಚ್ಯೂಟು. ಮತ್ತು ಇನ್ನೊಂದೇನೆಂದರೆ, ನಮಗೆ 14 ಚಾಪ್ಟರ್ ಇದೆ, ಎಲ್ಲನೂ ಕವರ್ ಮಾಡಬೇಕಾ? ಹೌದು. MCQ ಪರ್ಪಸ್ಗೆ ಎಲ್ಲನೂ ಕೂಡ ಕವರ್ ಮಾಡಿ, ಮತ್ತು 1.5 ಡೇಸಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ನಾವು ಓದಿ. ಮತ್ತು ಮಾಡ್ಯೂಲ್ 3 ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು, ಅದನ್ನಂತೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಗೊತ್ತು, ಇಂಟರ್ಪ್ರಿಟೇಷನ್ ಆಫ್ ಸ್ಟ್ಯಾಚ್ಯೂ ತುಂಬ ಡಿಫಿಕಲ್ಟ್ ಆಗಿರುತ್ತೆ, ಬಟ್ ಅದಕ್ಕೆ ಈ ಥರ ಮಾಡ್ಬೋದು. ಅಂದರೆ ನೀವು ಓಕೆ ಎಷ್ಟಾಗುತ್ತೋ ಅಷ್ಟನ್ನ ಕವರ್ ಮಾಡಿ, MCQ ಬರೆಯೋ ಥರನಾದರೂ ಅಟೆಂಡ್ ಮಾಡೋ ಥರನಾದರೂ ಕಲೀರಿ ಅದಕ್ಕೆ. ನೆಕ್ಸ್ಟು ಸೆಕೆಂಡ್ ಕ್ವಶನ್ ಅಟೆಂಡ್ ಮಾಡಿದ್ದೀನಿ. ಅದರಲ್ಲಿ ನೋಡ್ಬೋದು, ನಾನು ಎಲ್ಲೆಲ್ಲಿ ತುಂಬ ಸ್ಪೆಸಿಫಿಕ್ ಆಗಿ ತುಂಬ ಇಂಪಾರ್ಟೆಂಟ್ ಮ್ಯಾನೇಜರ್, CFO ಈ ಥರದಕ್ಕೆಲ್ಲ ಹೋಲ್ಡಿಂಗ್ ಕಂಪನಿ ಮತ್ತು ಕೀ ಮ್ಯಾನೇಜರಲ್ ಪರ್ಸನ್, ಇದಕ್ಕೆಲ್ಲ ಬಾಕ್ಸ್ ಹಾಕಿದ್ದೀನಿ. ಮತ್ತು ಇಲ್ಲಿ ಫುಲ್ಲಿ ಪೇಯ್ಡ್ ಅಪ್ ಶೇರ್ಸ್, ನಿಮಗೆ ತುಂಬ ಸ್ಪೆಸಿಫಿಕ್ ಅನ್ಸೋ ಒಂದು ಆನ್ಸರಲ್ಲಿ ಯಾವುದು ತುಂಬ ಸ್ಪೆಸಿಫಿಕ್ ವರ್ಡ್ ಇರುತ್ತೋ ಅದಕ್ಕೆ ಎಲ್ಲ ಬಾಕ್ಸ್ ಹಾಕೊಂಡು ಹೋಗಿ. ಮತ್ತು 2B ನೋಡಿ, ಏನು ಕರೆಕ್ಟಾಗಿ ಬಂದಿಲ್ಲ, ಅದಕ್ಕೆ ಏನು 1 ಮಾರ್ಕ್ಸ್ ಬಂದಿಲ್ಲ. ನೆಕ್ಸ್ಟು 2C. ಆಮೇಲೆ ಒಂದು ಕ್ವಶನಲ್ಲಿ ಸಪೋಸ್ ಒಂದು ಕ್ವಶನಲ್ಲಿ ABC ಅಂತ ಇರುತ್ತೆ. ಒಂದು ಕ್ವಶನ್ ಗೊತ್ತಾಗ್ಲಿಲ್ವಾ ಅಂದರೆ B ಗೊತ್ತಿರಲ್ಲ, ಸೊ ಅದಕ್ಕೆ ಸ್ಪೇಸ್ ಬಿಡಿ, ಕೊನೆಯಲ್ಲಿ ಅದಕ್ಕೆ ಏನಾದರೂ ಬರೆಯೋರಂತೆ, ಆ ಥರ ಅಟೆಂಡ್ ಮಾಡಿ.
ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಇರ್ಬೋದು ನೀವು. ನಾನು ಸ್ಪೆಸಿಫಿಕ್ ವರ್ಡ್ ಏನಿದೆಯೋ ಅಲ್ಲೆಲ್ಲ ಮಾರ್ಕ್ ಮಾಡಿದ್ದೀನಿ. CFO ಆಗಿರ್ಬೋದು, ಮತ್ತು ಹೋಲ್ಡಿಂಗ್ ಕಂಪನಿ, ಮತ್ತು ಇಲ್ಲಿ ನೋಡಿ 6 ಮಂತ್ ಸ್ಯಾಲ್ರಿ ಅಂತ ಇದೆಯಲ್ಲ ಅದನ್ನ ಬಾಕ್ಸ್ ಹಾಕಿದ್ದೀನಿ. ನಾಟ್ ಎಕ್ಸಿಡಿಂಗ್ 6 ಮಂತ್ ಸ್ಯಾಲ್ರಿ, ಫುಲ್ಲಿ ಪೇಯ್ಡ್ ಅಪ್ ಶೇರ್ಸ್, ಈ ಥರ ಎಲ್ಲ ಬಾಕ್ಸ್ ಹಾಕಿದ್ದೀನಿ. ಎಲ್ಲೆಲ್ಲಿ ಸ್ಪೆಸಿಫಿಕ್ ವರ್ಡ್ ಇರುತ್ತೋ ಅದಕ್ಕೆಲ್ಲ ಬಾಕ್ಸ್ ಹಾಕಿ. ಥಿಯರಿ ಸಬ್ಜೆಕ್ಟಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಯಾವುದೇ ಸ್ಪೆಸಿಫಿಕ್ ವರ್ಡ್ ಇರುತ್ತೋ ಅದಕ್ಕೆಲ್ಲ ಬಾಕ್ಸು ಅಥವಾ ಅಂಡರ್ಲೈನ್ ಮಾಡಿ. ನೆಕ್ಸ್ಟು ಒಂದೊಂದಾಗಿ ಒಂದೊಂದು ಪೇಜ್ನೇ ನಿಧಾನಕ್ಕೆ ತೋರಿಸ್ತೀನಿ, ನೋಡ್ಕೊಂಡು ಹೋಗಿ ಯಾವ ಥರ ಎಲ್ಲಿ ರಾಂಗ್ ಆಗಿದೆ. ಕೆಲವೊಂದು ಇವಾಗ ಒಂದೇ ಕ್ವಶನಲ್ಲಿ 2 ಸಬ್ ಪಾಯಿಂಟ್ ಕೇಳಿರ್ತಾರೆ. ಒಂದು ಕ್ವಶನ್ ಸರಿ ಇದ್ದರೆ ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ, ಇನ್ನೊಂದು ಕೊಡಲ್ಲ, ಆ ಥರ. ನೆಕ್ಸ್ಟ್ ನೀವು ನೋಡ್ಬೋದು 5A ಕ್ವಶನ್ ಆನ್ಸರ್ ಗೊತ್ತಾಗಲಿಲ್ಲ, ಬರ್ದಿದ್ದೀನಿ, ಡೆಫಿನೇಷನ್ ಮಾತ್ರ ಗೊತ್ತಾಯಿತು, ಬಟ್ ಇನ್ನೂ ಆನ್ಸರ್ ಇತ್ತು, ಅದಕ್ಕೆ ಸ್ಪೇಸ್ ಬಿಟ್ಟಿದೆ, ಆಮೇಲೆ ಬರೆಯೋಣ ಅಂತ, ಬಟ್ ಬರೆಯೋಕ್ಕಾಗಲಿಲ್ಲ. ನೆಕ್ಸ್ಟು 5B LLP ಕ್ವಶನ್ ಇದೆ, ಅದಕ್ಕೂ ಯಾವ ಥರ ಕೊಟ್ಟಿದ್ದಾರೆ ಅಂತ ನಿಧಾನಕ್ಕೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ನೋಡಿ ಎಲ್ಲೆಲ್ಲಿ ಸ್ಪೆಸಿಫಿಕ್ ಇದೆಯೋ ವರ್ಡು ಅದಕ್ಕೆಲ್ಲ ಆನ್ಸರ್ ಬರೀರಿ ಅಷ್ಟೇ. ಕ್ವಶನ್ 1 ಮತ್ತು ಇನ್ನೊಂದು ಕೊನೆ ನಾನು ಹೇಳಿದೆ ಮೊದಲೇ, ಕ್ವಶನ್ 1 ಯಾವಾಗಲೂ ಕೂಡ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೇಳಿರ್ತಾರೆ, ಅದಕ್ಕಾಗಿ ನಾನು ಯಾವಾಗಲೂ ಅದನ್ನು ಕೊನೆಯಲ್ಲೇ ಅಟೆಂಡ್ ಮಾಡಿದೆ. ಇಲ್ಲಿ ನೋಡ್ಬೋದು ನಾನು ಸ್ಪೆಷಲ್ ರೆಸೊಲ್ಯೂಷನ್ ಅದಕ್ಕೆಲ್ಲ ಬಾಕ್ಸ್ ಹಾಕಿದ್ದೀನಿ, ಮತ್ತು ಜಸ್ಟಿಫಿಕೇಶನ್ ಫಾರ್ ಸಚ್ ವೇರಿಯೇಷನ್, ಆಮೇಲೆ ನಾಟ್ ಯೂಸ್ಡ್ ಫಾರ್ ಬೈಯಿಂಗ್, ಟ್ರೇಡಿಂಗ್, ಡೀಲಿಂಗ್, ಸೊ ಈ ಥರ ಸ್ಪೆಸಿಫಿಕ್ ವರ್ಡ್ಗಳಿಗೆ ಬಾಕ್ಸ್ ಹಾಕಿ. ಇಲ್ಲೂ ಕೂಡ ಕ್ವಶನ್ 1 ಬಂದು 2 ಚಾಪ್ಟರ್ನ ಮರ್ಜ್ ಮಾಡಿದ್ರು. ಏನಂದರೆ ಪ್ರಾಸ್ಪೆಕ್ಟಸ್ ಚಾಪ್ಟರ್ 3 ಮತ್ತು ಚಾಪ್ಟರ್ 9 ಸ್ಪೆಷಲ್ ರೆಸೊಲ್ಯೂಷನ್ ಅಂದರೆ ಏನಂತ ಡೆಫಿನೇಷನ್ ಇದೆಯಲ್ಲ ಅವೆರಡೂ ಕೂಡ ಮರ್ಜ್ ಮಾಡಿದ್ರು. ಸೊ ಈ ಥರ ಕ್ವಶನ್ನು ಕೇಳೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನೀವು ಯಾವ ಥರ ಓದಿ ಅಂದರೆ ಒಂದು ಚಾಪ್ಟರ್ನ ಇನ್ನೊಂದು ಚಾಪ್ಟರ್ ಲಿಂಕ್ ಮಾಡಿಕೊಂಡು ಕಲೀರಿ, ಆವಾಗ ಇನ್ನೂ ನಿಮಗೆ ಜಾಸ್ತಿ ಗ್ರಾಫ್ ಸಿಗುತ್ತೆ. ನೀವು ನೆಕ್ಸ್ಟ್ ಕ್ವಶನ್ ನೋಡ್ತಾ ಇರ್ಬೋದು, ಇದು ಆಡಿಟರ್ ಚಾಪ್ಟರ್ 10 ಅದು ಕೂಡ ಬರೆದಿದ್ದೀನಿ. ನೆಕ್ಸ್ಟ್ ಬಂದು ಕ್ವಶನ್ 1C ಸ್ವಲ್ಪ ಟಫ್ ಇತ್ತು, ಅದಕ್ಕೆ ಅದು ಕರೆಕ್ಟಾಗಿ ಬರೆಯೋಕ್ಕಾಗಲಿಲ್ಲ. ನೀವು ನೋಡ್ತಾ ಇರ್ಬೋದು ಕ್ವಶನ್ 6 ನಾನು ಇಲ್ಲಿ ಸೆಕ್ಷನ್ನ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿದ್ದೀನಿ. ಅಂದರೆ ನಿಮಗೆ ಪಕ್ಕಾ ಗೊತ್ತಿದ್ರೆ ಮಾತ್ರ ಮೆನ್ಷನ್ ಮಾಡಿ, ಇಲ್ಲ ಅಂದರೆ ಬರೆಯೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಕರೆಕ್ಟಾಗಿ ಆನ್ಸರ್ ಬರೆದಿದ್ರು ಕೂಡ ಇನ್ ಕೇಸ್ ಏನಾದ್ರು ಸೆಕ್ಷನ್ ನಂಬರ್ನ ತಪ್ಪಾಗಿ ಮೆನ್ಷನ್ ಮಾಡಿದರೆ ಅದಕ್ಕೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ನೆಕ್ಸ್ಟು ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟು 6B ಡಿವಿಡೆಂಟ್ ರಿಲೇಟೆಡ್ ಆಗಿ ನೋಡಿ ಇಷ್ಟೊಂದು ಉದ್ದ ಬರೆದಿದ್ದೀನಿ, ಆದರೂ ಕೂಡ ಕೊಟ್ಟಿರೋದು 3 + 1 4 ಮಾರ್ಕ್ಸ್. 4 ಮಾರ್ಕ್ಸ್ ಆ್ಯಕ್ಚುಲಿ ಅದು 4 ಮಾರ್ಕ್ಸ್ ಕ್ವಶನ್ ಅಂದ್ಕೊಳ್ತೀನಿ. ಸೊ ಅಷ್ಟೇ ಮುಗೀತು. ಕೊನೆಯದಾಗಿ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಥಿಯರಿ ಯಾರ್ಯಾರಿಗೆ ಕಷ್ಟ ಇರುತ್ತೋ ಅವರು ಥಿಯರಿ ಪೇಪರ್ಗೆ ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡಿ, ಮತ್ತು ಪ್ರೆಸೆಂಟೇಷನ್ನ ಸ್ಪೆಸಿಫಿಕ್ ಕೋಡ್ಗಳನ್ನ ಬಾಕ್ಸ್ ಹಾಕಿ ಬರೀರಿ. ಆಮೇಲೆ ಆದಷ್ಟು ಎಷ್ಟು ಮ್ಯಾಕ್ಸಿಮಮ್ ಕ್ವಶನ್ ಅಟೆಂಡ್ ಮಾಡೋಕ್ಕೋಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಕ್ವಶನ್ನ ಅಟೆಂಡ್ ಮಾಡಿ. ಯಾಕೆಂದರೆ ಥಿಯರಿಗೆ ನಿಮಗೆ ಟೈಮ್ ಇರುತ್ತೆ, ಬೇರೆ ಸಬ್ಜೆಕ್ಟ್ಗಳಿಗೆ ಅಕೌಂಟ್ಸ್ಗೆ ಮತ್ತು ಟ್ಯಾಕ್ಸ್ ಆಗಿರ್ಬೋದು ಇದಕ್ಕೆ ನಮಗೆ ಫುಲ್ ಎಲ್ಲ 6ರಲ್ಲಿ 5 ಕ್ವಶನ್ ಅಟೆಂಡ್ ಮಾಡೋಕ್ಕೆ ಸಾಧ್ಯವಾಗದೇ ಇರ್ಬೋದು. ಬಟ್ ಆದರೆ ಇಲ್ಲಿ ಮಾತ್ರ ಟೈಮು ಸಫಿಷಿಯೆಂಟಾಗಿ ಇರುತ್ತೆ. ಆದರೆ ಏನಪ್ಪ ಅಂದರೆ ನೀವು ಎಷ್ಟು ಸಾಧ್ಯನೋ ಅಷ್ಟು ಮ್ಯಾಕ್ಸಿಮಮ್ ಕ್ವಶನ್ನ ಅಟೆಂಡ್ ಮಾಡಿ ಅಷ್ಟೇ. ಸೊ ಇಲ್ಲಿಗೆ ಲಾ ಪೇಪರ್ ಮುಗೀತು. ನೆಕ್ಸ್ಟು ಟ್ಯಾಕ್ಸೇಷನ್ ಮತ್ತು GSTಗೆ ಹೇಗೆ ಪ್ರಿಪೇರ್ ಆಗಿದೆ, 65 ಮಾರ್ಕ್ಸ್ ಹೇಗೆ ತಗೊಂಡೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಾಯ್.